ಅಥವಾ ಊರ್ ಬದಿ ಸೆಟ್ಲ್ ಆಯ್ಕಂದಿದ್ರೆ ಇದೊಂದು ಒಳ್ಳೆ ಐಡಿಯಾ. ಪ್ರಾಬ್ಲಮ್ ಎಲ್ಲಿಂದ ಶುರು ಆದಂದ್ರೆ, ಅಲ್ಲ, ಊರ್ ಬದಿಗೆ ಇಂಜಿನಿಯರ್ ಡಾಕ್ಟರ್ಗೆ ಡಿಮ್ಯಾಂಡ್ ಇತ್ತು ಎಲ್ಲ ಗೊತ್ತಿಲ್ಲ, ಆದರೆ ಕಾಯಿ ಕೊಯ್ಯೋರಿಗೆ ಮಾತ್ರ ಹೆವಿ ಡಿಮ್ಯಾಂಡ್. ಎಂತಕ್ಕಂದ್ರೆ ಕೊಯ್ಯೋರೇ ಇಲ್ಲ. ಮರ ಅಂತೂ ಎಲ್ಲರ ಮನೆ ಸುಮಾರು ಇದ್ದದ್ದೇ. ನಮ್ಮ ಮನೆಗೇನು ಜಾಸ್ತಿ ಮರ ಇಲ್ಲ, ಒಂದೆರಡು ಮರ ಇತ್ತು. ಆರು ಅದನ್ನು ಕೊಯ್ಯೋದ್ರಾಗಲಿ ಎಂತಕ್ಕಂದ್ರೆ ಕಾಯಿ ಬಿದ್ದು ಮಾಡಲ್ಲ ಬೆಂಡಾಗಿ ಹೋಯ್ತು. ಆರು ಎಷ್ಟು ಹುಡುಕರು ಎಂತ ಗೊತ್ತಾ, ಈಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದೆಲ್ಲ ಆಫೀಸಲ್ಲಿ ಇಪ್ಪುದಿಲ್ಲ. ಆರು ನಾವು ಹುಡುಕುವುದಂದ್ರೆ ಹಾಗೆ ಯಾರ್ಯಾರು ಮನೆ ಕಾಯಿ ಕೊಯ್ತಿದ್ರು ಅಲ್ಲೆಲ್ಲ ಹೋಗಿ ಹುಡ್ಕ ಅದು ಇನ್ನೂ ದಡ್ರಾಗ್ಲಿ, ಗೊತ್ತಾಯ್ತಾ. ಇವತ್ತು ನಮ್ಮ ಮನೆಗೆ ಕಾಯಿ ಏನೋ ಪುಣ್ಯಕ್ಕೆ ನಾನು ಹೋಟ್ಲಿಗೆ ಹೋಗಿದ್ದೆ. ಅಲ್ಲಿ ಬಪ್ಪು ಟೈಮಿಗೆ ಒಬ್ಬನ ಕಂಡೆ ಕಾಯಿ ಕೊಯ್ತಿದ್ದೀರಾ. ಪಟ್ಟ ಹೇಳಿದೆ ನಮ್ಮ ಮನೆಗೆ ಒಂದು ಬಂದು ಏನಿ ಅಂದ್ರೆ ಮಳೆ ಗಿಳಿ ಶೂರಲ್ಲಿ ಮತ್ತೆ ಕಡೆ ಹೊತ್ತುದಿಲ್ಲಲ್ಲ. ಅಲ್ಲ, ಪ್ರಾಬ್ಲಮ್ ಎಲ್ಲಿಂದ ಶುರು ಆದಂದರೆ, ಶಾಲೆಗೆ ಇಂಜಿನಿಯರ್ ಡಾಕ್ಟ್ರಿಗೆಲ್ಲ ಕೋರ್ಸ್ ಇತ್ತು, ಆದರೆ ಕಾಯಿ ಕೊಯ್ಯೋರಿಗಂತೂ ಕೋರ್ಸ್ ಇಲ್ಲ. ಅದಕ್ಕೆ ಎಂತ ಮಾಡ್ರ, ಎಲ್ಲ ಅವ್ರ ಮಕ್ಕಳನ್ನೆಲ್ಲ ಇಂಜಿನಿಯರ್ ಡಾಕ್ಟ್ರ್ ಅದು ಇದೆಲ್ಲ ಮಾಡಿಬಿಟ್ರೆ. ಈಗ ಕಾಯಿ ಕೊಯ್ಯಕ್ಕೆ ಜನ ಸಿಕ್ಕುದಿಲ್ಲ. ಎಲ್ಲ ಪಾಶ್ ಆಗಿ ಬೆಂಗಳೂರು ಫಾರಿನ್ ಅಲ್ಲಿಲ್ಲ ಹಾರಕ. ಈಗ ನೀವು ಕೇಳ್ಲಕ್ಕ ನೀ ಕಾಯಿ ಕೊಯ್ಯಕಾತಿಲ್ಲ ಅಂದೇಳಿ, ನಾನು ಕಾಯಿ ಕೊಯ್ಲಕ್ಕ ಅಮ್ಮ ಬಿಡುದಿಲ್ಲ. ಅಮ್ಮ ಬೈತಾಳೆ, ಒಬ್ಬನೇ ಮಗ ಅಲ್ಲ ಮತ್ತು ಎಂತಗಿಂತ ಅಂದೇಳಿ, ಅದಕ್ಕೆ ಅವಳು ಬಿಡುವುದಿಲ್ಲ. ಆದ್ರೂ ನಾನು ಹೇಳೋದಂತ ಗೊತ್ತಾ, ಈ ವಿಡಿಯೋಲ್ಲಿ ಅದು ಗೌರ್ಮೆಂಟಿಗೆ ಸಿಕ್ತಂದರೆ ಒಂದು ಕೋರ್ಸ್ ಮಾಡಿ, ನೀವು ಕಾಯಿ ಕೊಯ್ಯೋರಿಗೆ ಅಂತೇಳಿ ಕೋರ್ಸ್ ಮಾಡಿ ಎಷ್ಟು ಜನ ಸಿಗ್ತಾರೆ. ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಒಂದು ಪೋಸ್ಟ್ ಹಚ್ಚಿಬಿಟ್ರೆ ಸರಿ, ನಿಮ್ಮ ದಿನ ಫೋನ್ ಪುರ್ಸೋತಿದ್ದಿಲ್ಲ. ದಿನಕ್ಕೆ ಒಂದು 10 ಮರ ಹೊತ್ತು ಒಂದು ಮರಕ್ಕೆ 100 ರೂಪಾಯಿ ತಗೊಂಡ್ರಿ. ಈಗ ನಮ್ಮ ಬದಿಯೇನೋ ಪಾಪದಾರಿ ಅದು ಬಂದರೆ 70 ರೂಪಾಯಿ ತಗೊಂಡಿರ. ಕಾಣಿ ನೀವು ಈ ಕೋರ್ಸ್ ಮಾಡೋದು ಅಥವಾ ಊರ್ ಬದಿ ಸೆಟ್ಲ್ ಆಯ್ಕಂದಿದ್ರೆ ಇದೊಂದು ಒಳ್ಳೆ ಐಡಿಯಾ. ಟ್ರೈ ಮಾಡಿ ಕಾಣ್ಯಾಕ. ಏನಾದ್ರು ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಹತ್ರ ಕೇಳಬೇಡಿ, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕಾಯಿ ಕೊಯ್ಯೋದು. ಈಗ ಮಿಷನ್ ಎಲ್ಲ ಬಂದು ಕಾಲಿಗೆಲ್ಲ ಹಾಯ್ಕೊಂಡ್ರೆ, ನಮ್ಮ ಮನೆಯವ್ರು ಬಂದಿರಲ್ಲ ಆಗ ಕಾಯಿ ಕೊಯ್ಯೋಕ್ಕೆ, ಅವ್ರ ಮಿಷನ್ ಎಲ್ಲ ಹಾಯ್ಕೊ ಬಂದಿರಕ್ಕ. ಅದು ಹಾಯ್ಕೊಂಡು ಆರಾಮ್ ಹತ್ಲಕ್ಕ ಮೇಲೆ ಕೂತ್ಕೊಂಡು ಆರಾಮಿಗಣೆ ಒಂದು 4-5 ಕಾಯೆಲ್ಲ ಇರುತ್ತೆ. ಬೇಕಾದ ಕೊಯ್ಯೋದ, ಬ್ಯಾಡ್ದಿದ್ದು ಅಲ್ಲೇ ಬಿಡೋದ, ಕಡಿಸಿ ಇದೆ ಒಪ್ಪೋದು, ಮನೆಗೆ ಹೋಗಿ ಊಟ ಮಾಡ್ಲಕ್ಕೆ. ವರ್ಕ್ ಫ್ರಮ್ ಹೋಮ್ ಇತ್ತು, ಅಂದರೆ ವರ್ಕ್ ಫ್ರಮ್ ಹೋಮ್ ಇದೆ ಯಾರ್ಯಾರ ಮನೆಗೆಲ್ಲ ಕೆಲಸ ಮಾಡ್ಲಕ್ಕೆ. ಅದಕ್ಕೆ ಕಾಣಿ ನೀವೊಂದು ಪ್ರಯತ್ನ ಪಡಿ. ಈಗ ಫಾರಿನ್ನಿಗೆ ದುಬೈಗೆಲ್ಲ ನಿಮಗೆ ಕಷ್ಟ ಆತ್ತಲ್ಲ, ಊರಿಗೆ ಬಂದು ಏನೋ ಒಂದು ಮಾಡೋಕ್ಕಾತಕ್ಕ. ಕಾಣಿ ನನ್ನ ಐಡಿಯಾ ಹೆಂಗಿತ್ತು ಅಂತೇಳಿ.